ನನ್ಗೆ ಯತ್ನಾಳು ಪ್ರತಾಪ್ ಸಿಂಹ ಕೊಟ್ಟಿದಾರ ರೀ. ಇವ್ರಿಗೆ ನನ್ಗೆ ಬುಕ್ಕರ್ ಬಂದಾಗ ಒಂದು ಕಂಗ್ರಾಚುಲೇಟ್ ಮಾಡುವಷ್ಟು ಕೂಡ ಇವ್ರಿಗೆ ಸಂತೋಷ ಇಲ್ಲ. ಮಾನಸಿಕ ದಾರಿದ್ರ್ಯದಿಂದ, ಬೌದ್ಧಿಕ ದಾರಿದ್ರ್ಯದಿಂದ ನರಳ್ತಾ ಇದ್ದಾರೆ. ವೈ ದೇ ಹ್ಯಾವ್ ನಾಟ್ ಕಂಗ್ರಾಚುಲೇಟೆಡ್ ಮೀ? ಈ ಬಾರಿಯ ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರ ಟೀಕೆ ಮುಂದುವರಿತಾನೇ ಇದೆ. ಅದರಲ್ಲೂ ಮಾಜಿ ಸಚಿವ ಪ್ರತಾಪ್ ಸಿಂಹ ಈ ವಿಚಾರದಲ್ಲಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರೀಸೆಂಟ್ ಆಗಿ ಸುದ್ದಿಗಾರರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರು. ಮುಸ್ಲಿಂ ಅನ್ನೋ ಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇಲ್ಲ, ಟಿಪ್ಪು ಜಯಂತಿ ಮಾಡಿ ಅಂತ ಮುಸ್ಲಿಮರು ಕೇಳಿರ್ಲಿಲ್ಲ. ಸಿದ್ದರಾಮಯ್ಯ ಮುಸ್ಲಿಮರ ಓಲೈಕೆಗೆ ಟಿಪ್ಪು ಜಯಂತಿ ಮಾಡಿದ್ರು. ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಗೆ ಕರೀರಿ ಅಂತ ಯಾವ ಮುಸ್ಲಿಮರು ಕೇಳಿರ್ಲಿಲ್ಲ, ಆದ್ರೂ ಸಿದ್ದರಾಮಯ್ಯನವರು ಮಾಡಿದ್ರು. ಬಾನು ಮುಷ್ತಾಕ್ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಜನಸಾಹಿತ್ಯ ಸಮ್ಮೇಳನದಲ್ಲಿ ನಿಮ್ಮ ಭಾಷಣ ಏನಿತ್ತು ಅಂತ ಕೆಲವೊಂದು ಪ್ರಶ್ನೆಗಳನ್ನ ಮಾಡಿದ್ದನ್ನ ನೀವು ನೋಡೇ ಇದ್ದೀರಾ. ಹಾಗೆ ನೀವು ನಂಬಿರೋ ನಿಮ್ಮ ಅಲ್ಲಾ ನಿಮ್ಮನ್ನ ಮಸೀದಿಗೆ ಕರೆಸ್ಕೊಳ್ಳೋದಿಲ್ಲ, ನಮ್ಮ ದೇವರು ಹೇಗೆ ಕರೆಸ್ಕೊಳ್ತಾರೆ ಅಂತಾನು ಪ್ರಶ್ನೆ ಮಾಡಿದ್ರು. ಈಗ ಬಾನು ಮುಷ್ತಾಕ್ ಅವರು ಮಾತನಾಡಿದ್ದಾರೆ ಎನ್ನಲಾದ ಒಂದು ಆಡಿಯೋವನ್ನ ಹಂಚಿಕೊಂಡು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಅದರಲ್ಲಿ ಏನಂತಂದ್ರೆ, ಬಾನು ಮುಷ್ತಾಕ್ ಅವರು ದೂರವಾಣಿ ಕರೆಯಲ್ಲಿ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಬಗ್ಗೆ, ಯತ್ನಾಳ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ, ನನಗೆ ಬೂಕರ್ ಬಂದಾಗ ಅಭಿನಂದನೆಯನ್ನ ಇವ್ರು ಯಾರೂ ಸಲ್ಲಿಸಲಿಲ್ಲ, ಯತ್ನಾಳ್ ಆಗ್ಲಿ ಪ್ರತಾಪ್ ಸಿಂಹ ಆಗ್ಲಿ. ಇದನ್ನ ಹಂಚ್ಕೊಂಡಿರುವಂತ ಪ್ರತಾಪ್ ಸಿಂಹ ಅವರು ಮಾನಸಿಕ ದಾರಿದ್ರ್ಯದಿಂದ, ಬೌದ್ಧಿಕ ದಾರಿದ್ರ್ಯದಿಂದ ನರಳ್ತಾ ಇದ್ದಾರೆ ಅಂತ ಮಾತನಾಡಿದ್ರು. ಆ ಆಡಿಯೋವನ್ನ ಶೇರ್ ಮಾಡಿಕೊಂಡು ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ, ನನಗೆ ಬೂಕರ್ ಬಂದಾಗ ಅಭಿನಂದನೆ ಸಲ್ಲಿಸಲಿಲ್ಲ ಎಂದ ಬೂಕರ್ ಬಾನು ಮೇ 21ರಂದು ಅಭಿನಂದನೆ ಸಲ್ಲಿಸಿದ್ದೀನಿ ಮೇಡಮ್, ಈಗ ಹೇಳಿ ಬೌದ್ಧಿಕ ದಾರಿದ್ರ್ಯದಿಂದ ನರಳ್ತಾ ಇರೋರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಟ್ನಲ್ಲಿ ಪ್ರತಾಪ್ ಸಿಂಹ ಆದಿಯಾಗಿ ಅನೇಕ ನಾಯರು ಈ ವಿಚಾರದ ಬಗ್ಗೆ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಸಮರ್ಥನೆಯನ್ನ ಕೊಟ್ಕೊಂಡು ಬರ್ತಾ ಇದ್ರೂನು ರಾಜ್ಯದ ಜನರಿಗೂ ಕೂಡ ಈ ವಿಚಾರ ಸ್ವಲ್ಪ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ನಿಲುವನ್ನ ತಾಳುತ್ತೆ, ಕಾದು ನೋಡ್ಬೇಕು. ನನ್ಗೆ ಯತ್ನಾಳು ಪ್ರತಾಪ್ ಸಿಂಹ ಕೊಟ್ಟಿದಾರ ರೀ. ಇವ್ರಿಗೆ ನನ್ಗೆ ಬುಕ್ಕರ್ ಬಂದಾಗ ಒಂದು ಕಂಗ್ರಾಚುಲೇಟ್ ಮಾಡುವಷ್ಟು ಕೂಡ ಇವ್ರಿಗೆ ಸಂತೋಷ ಇಲ್ಲ. ಮಾನಸಿಕ ದಾರಿದ್ರ್ಯದಿಂದ, ಬೌದ್ಧಿಕ ದಾರಿದ್ರ್ಯದಿಂದ ನರಳ್ತಾ ಇದ್ದಾರೆ. ವೈ ದೇ ಹ್ಯಾವ್ ನಾಟ್ ಕಂಗ್ರಾಚುಲೇಟೆಡ್ ಮೀ? ಇವ್ರಿಗೆ ನನ್ಗೆ ಬುಕ್ಕರ್ ಬಂದಾಗ ಒಂದು ಕಂಗ್ರಾಚುಲೇಟ್ ಮಾಡುವಷ್ಟು ಕೂಡ ಇವ್ರಿಗೆ ಸಂತೋಷ ಇಲ್ಲ. ಮಾನಸಿಕ ದಾರಿದ್ರ್ಯದಿಂದ, ಬೌದ್ಧಿಕ ದಾರಿದ್ರ್ಯದಿಂದ ನರಳ್ತಾ ಇದ್ದಾರೆ. ವೈ ದೇ ಹ್ಯಾವ್ ನಾಟ್ ಕಂಗ್ರಾಚುಲೇಟೆಡ್ ಮೀ?